ನಮ್ಮ ಹಿರಿಯ ಸಾಧಕರು ತುಂಬ ವರ್ಷಗಳ ಮೇಲೆ ನನ್ನ ಸಂಪರ್ಕಕ್ಕೆ ಬಂದರು ಫೋನ್ ಮೂಲಕ. ಇದುವರೆಗೆ ನಿಮಗೆ ಸಂಪರ್ಕ ಮಾಡದೇ ಇದ್ದುದಕ್ಕೆ ಕ್ಷಮೆ ಇರಲಿ ಗುರುಗಳೇ ಅನ್ನೋದಿಂದ ಅವರ ಮಾತು ಶುರು ಆಯಿತು. ಹೀಗೆ ಸಂಕಟ ಬಂದ ವೆಂಕಟರಮಣ, ನೀನು ಏನೋ ತೊಂದರೆಯಿಂದ ಬಳಲ್ತಾ ಇದ್ದಿ, ಅದಕ್ಕೆ ಗುರುಗಳ ನೆನಪಿಗೆರಪ್ಪ ಅಂತ. ಹೌದು ಗುರುಜಿ, ನಿಮ್ದು ಕರೆ ಅದು. ಇದುವರೆಗೆ ಎಲ್ಲ ಬರೋಬ್ಬರಿ ಇತ್ತು, ನೀವು ನೆನಪೇ ಆಗಿದ್ದಿಲ್ಲ. ಈ ಕಷ್ಟ ಬಂತು, ಅದು ನಿಮ್ಮಿಂದ ಪರಿಹಾರ ಆಗ್ತದನ್ನೋ ಭರವಸೆ ಇತ್ತಲ್ಲ, ಎಷ್ಟೋ ಸಾರಿ ನೋಡಿದ್ನಲ್ಲ, ಅದಕ್ಕೆ ಈಗ ನಿಮ್ಮ ನೆನಪು ಬಂತು. ನನಗೆ ಭಾಳ ಮಾನಸಿಕ ತೊಂದರೆ ಆಗಿದ್ದು, ಹೀಗಾಗಿ ಕೆಲವೊಂದು ಸಲಹೆಗಳನ್ನು ನಿಮ್ಮಿಂದ ಕೇಳಬೇಕಾಗಿದೆ. ನನಗೊಂದು ಅರ್ಧ ಗಂಟೆ ಟೈಮ್ ಸಿಗುತ್ತಾ? ಅರ್ಧ ಗಂಟೆ ಟೈಮ್ ಕೊಡ್ತೀರಾ ನೀವು? ಅರ್ಧ ಗಂಟೆ ನನಗೆ ಯಾರಿಗೂ ಕೊಡಲಿಕ್ಕೆ ಆಗೋದಿಲ್ಲಪ್ಪ. ದಿನದ 10-15 ಗಂಟೆಗಳ ಕಾಲ ಬದುಕಿನೊಳಗೆ ನನ್ನ ಕುಟುಂಬಕ್ಕೊಂದಿಷ್ಟು, ಅತ್ಯಂತ ಆಪ್ತ ಶಿಷ್ಯರಿಗೊಂದಿಷ್ಟು, ನನ್ನ ಸ್ವಂತ ಸಾಧನೆಗೆ ಒಂದಿಷ್ಟು ಸಮಯ ಕೊಡೋದಾದರೆ ಉಳಿದದ್ದು ಭಾಳ ಕಡಿಮೆ. ಕಾರಣ ಎಲ್ಲರೂ ಅರ್ಧ ಗಂಟೆ ಕೇಳಿದ್ರಪ್ಪ ಅಂತಂದರೆ ಒಂದು ಕೇವಲ 8-10 ಮಂದಿಗೆ ಅಷ್ಟೇ ನಾನು ಸೀಮಿತ ಆಗಿಬಿಡ್ತೀನಿ. 10-15 ನಿಮಿಷ ಟೈಮ್ ಕೊಡಬಲ್ಲೆ ಅಂತ. ಅದು ಬಂಗಾರ ಆಯ್ತು ಗುರುಜಿ, ಅಷ್ಟರೇ ಕೊಡ್ತಿರಲ್ಲ ಅಂತ ಬಂದ. 15 ನಿಮಿಷ ದಯವಿಟ್ಟು ನಮಗೆ ಕೊಡಲೇಬೇಕು ಗುರುಜಿ. ಆಯಿತು, ಹೇಳಿಕೊಂಡಂತೆ ಬಂದ. ಮತ್ತು ಎಂದಿನಂತೆ ಎಲ್ಲರಂತೆ ಅವನಿಗೂ ಕೂಡ ತುಂಬಲ ಎಲ್ಲಿಂದ ಶುರು ಮಾಡಬೇಕು ಅವನು. ಗುರುಗಳಿಂದ ಏನು ಬರುತ್ತೋ ಅನ್ನೋ ಧಾವಂತ, ಹೇಗೆ ಹೇಳಬೇಕು ಅನ್ನೋ ಆತಂಕ. ಅಂತೂ ಶುರು ಮಾಡಿದ ಎಲ್ಲಿಂದಲೋ. ಗುರುಜಿ, ನನ್ನ ಮನಸ್ಸು ಭಾಳ ತಲ್ಲಣಗೊಂಡದ್ದು. ಯಾಕೆ, ಯಾತಕ್ಕೆ, ಯಾಕೆ ಹಾಗೆ ಅನ್ನಿಸ್ತದೆ ಅಂತ ಕೇಳಿದೆ. ಇಲ್ಲ ಗುರುಜಿ, ಒಂದಲ್ಲ ಎರಡಲ್ಲ, ನಾನು ನೋಡ್ಕೊತೀನಿ. ಪ್ರತಿ ಕ್ಷಣಕ್ಕೂ ನನಗೆ ಭಾಳ ವಿಪರೀತ ವಿಚಾರಗಳು ಬರ್ತಾ ಇದ್ದಾವೆ. ಎಂಥ ವಿಚಾರ ಅಂದೆ. ಅದು ಹೇಳ್ತಾ ಹೋದ. ಎಲ್ಲ ಒಂದು ಸುಂದರವಾದ ಹೆಂಗಸರನ್ನ ಕಂಡ್ರಪ್ಪ ಅಂತಂದ್ರೆ ಅವ್ರನ್ನ ನೋಡ್ಬೇಕು ಅನಿಸುತ್ತೆ, ಅವ್ರನ್ನ ಸ್ಪರ್ಶ ಮಾಡ್ಬೇಕು ಅನಿಸುತ್ತೆ ಗುರುಜಿ. ಇವರೆಲ್ಲ ನನ್ನ ಹೆಂಡತಿ ಆಗಿದ್ರೆ ಹೇಗೆ, ನನ್ನ ಪ್ರಿಯತಮೆ ಆಗಿದ್ರೆ ಹೇಗಿತ್ತು, ಇಂಥವಳು ಕೂಡ ನಾನು ಲವ್ ಮಾಡಿದರೆ ಹೇಗಿತ್ತು, ಇವಳು ಕೂಡ ಶಿಕ್ಷಿದ್ರೆ ಹೇಗಿತ್ತು. ಬರೀ ಇವೇ ವಿಚಾರ. ಪ್ರತಿಯೊಂದು ಹೆಣ್ಣು ಮಕ್ಕಳನ್ನು ನಾನು ಸುಮ್ಮನೆ ದಿಟ್ಟಿಸಿ ನೋಡ್ತೀನಿ. ಅವ್ರು ಕೆಲವು ಮಂದಿ ನನ್ನ ಕಡೆ ನೋಡುವ ದೃಷ್ಟಿ ನನ್ನನ್ನು ಆಮೇಲೆ ವಿಚಲಿತಗೊಳಿಸಿದ ತಕ್ಷಣ ನಾನು ಕಣ್ಣನ್ನು ಬೇರೆ ಕಡೆ ತಿರುಗಿಸ್ತೀನಿ. ಸೊ ಪ್ರತಿಯೊಂದು ಎಷ್ಟು ಬೇಡ ಅಂದರೂ ಕೂಡ ನನ್ನ ಮನಸ್ಸನ್ನು ಎಷ್ಟು ಹತೋಟಿ ತರಬೇಕಂದ್ರೂ ಕೂಡ ಆಗ್ತಾನೆ ಇಲ್ಲ. ಪ್ರತಿಯೊಂದು ಹೆಣ್ಣನ್ನು ಬೇರೆ ಬೇರೆ ರೀತಿಯಿಂದ, ಅವರ ಸೌಂದರ್ಯವನ್ನು ಬೇರೆ ಬೇರೆ ಕೋಣಗಳಿಂದ ನಾನು ಅಲ್ಲಿ ದೂರದಿಂದ ಅವನ್ನ ಅನುಭವಿಸ್ತೀನಿ. ನಾನು ಏನು ಮಾಡಬೇಕು ಗುರುಜಿ? ಅವರ ಬಗ್ಗೆ ಕೆಟ್ಟ ಭಾವನೆಗಳು ಬರ್ತಾವೆ, ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಎಂಥ ವಿಚಾರ ಗುರುಜಿ? ಮತ್ತು ಯಾವುದಾದ್ರೂ ವಸ್ತುವನ್ನು ಕಂಡ್ರೆ ಇದನ್ನೆಲ್ಲ ತೊಗೋಬೇಕು ಅನಿಸುತ್ತೆ, ಆದರೆ ಅಷ್ಟು ಹಣ ನನ್ನಲ್ಲಿಲ್ಲ, ನಿರಾಶೆ ಆಗುತ್ತೆ. ಪ್ರತಿಯೊಂದು ವಸ್ತುವನ್ನು ಯಾರ್ದಾದ್ರೂ ಮನೆಗೆ ಹೋದಾಗ ನಾನು ಇಂಥ ಮನೆ ಹೊಂದಬೇಕು ಅನಿಸುತ್ತೆ, ಸಾಧ್ಯ ಇಲ್ಲದ ಮಾತು, ಕೆಟ್ಟ ಅನಿಸುತ್ತೆ. ನನ್ನ ದುರ್ಬಲತೆಯ ಬಗೆಗೆ, ನನ್ನ ಆರ್ಥಿಕ ಸಂಕಷ್ಟದ ಕುರಿತು ನನಗೆ ಆತಂಕ ಅನಿಸುತ್ತೆ, ನಿರಾಶೆ ಅನಿಸುತ್ತೆ, ಅಸಹಾಯಕತನ ಅನಿಸುತ್ತೆ. ನನ್ನ ಬಗೆಗೆ ನನಗೆ ಜುಗುಪ್ಸೆ ಅನಿಸುತ್ತೆ ಗುರುಜಿ. ಹೇಗೆ ಮಾಡಲಿ? ಹೇಳ್ತಾನೆ ಹೋದ. ನಾನು ಸುಮ್ಮನೆ ಕೇಳ್ತಾನೆ ಹೋದೆ. ಎಷ್ಟೊತ್ತು ಹೇಳಿದಂದರೆ 20 ನಿಮಿಷ ಹೇಳ್ತಾ ಹೋದ. ಇದನ್ನೇ ಜಗತ್ತಿನ ಎಲ್ಲ ಪ್ರತಿಯೊಬ್ಬ ಪುರುಷನ ಸಮಸ್ಯೆ ಇದೆ. ಜಗತ್ತಿನ ಎಲ್ಲ ಸುಂದರ ಹೆಣ್ಣುಗಳು ಕೂಡ ತನ್ನ ಹಾಸಿಗೆಯಲ್ಲಿ ಸುಖ ಪಡಲಿಕ್ಕೆ ಬಂದವರು ಅಂತ ತಿಳ್ಕೊಂಡು ಆತನ ಭ್ರಮೆ ಇರ್ತದೆ. ಹೌದಾ? ಮನೆಯೊಳಗೆ ತನ್ನ ಹೆಂಡತಿ, ತಮ್ಮ ಅಕ್ಕಂಗಿಯರು ಎಷ್ಟು ಸುಂದರ ಇರ್ತಾರೆ, ಅವರ ಸೌಂದರ್ಯವನ್ನು ಆತ ಗಮನಿಸೋದಿಲ್ಲ. ಬಟ್ ಬೇರೆ ಹೆಂಗಸರ ಸೌಂದರ್ಯವನ್ನು ಆತ ಬೆಕ್ಕಸ ಬೆರಗಾಗಿ ಬಿಟ್ಟ ಕಣ್ಣಿನಿಂದ ನಾಚಿಕೆ ಇಲ್ಲದೆ ನೋಡ್ತಕ್ಕಂಥ ಪ್ರವೃತ್ತಿ ಇವನಿಗೊಬ್ಬನಿಗೆ ಅಲ್ಲ, ಎಲ್ಲ ಗಂಡಸರಿಗೆ ಇರ್ತದೆ. ಅದಕ್ಕೆ ನಾನು ಕೇಳ್ತಾ ಕುಂತೆ ಅವನಿಗೆ ಆಶ್ಚರ್ಯ. ಗುರುಜಿ ಏನು ಮಾತಾಡವಲ್ರಲ್ಲ, ಇದು ನಿನ್ನ ಸಮಸ್ಯೆಯೇ ಅಲ್ಲ ಅಂತ ಅಂದ್ಯಾರೆ. ಅವ್ ಗಾಬರಿ ಆದ.
ಸಮಸ್ಯೆ ಅಲ್ಲ. ಮತ್ತು ನನ್ನ ತಲೆ ಕೆಟ್ಟು ಬಿಟ್ಟದಲ್ಲ ಇದ್ರ ಸಲುವಾಗಿ ನೀವು ಸಮಸ್ಯೆ ಅಲ್ಲ ಅಂತೀರಿ ಅಂತ. ಇದು ಪ್ರತಿಯೊಬ್ಬರ ಸಮಸ್ಯೆ ನೀನು ಬಂದು ಹೇಳ್ಕೊಳ್ತೀವಿ ಅವ್ರಿಗೆ ಹೇಳೋದಿಲ್ಲ, ಒಳಗೆ ಕೊರಗ್ತಾರೆ ಅಷ್ಟೇ. ನೀನು ಇವತ್ತು ನಿನ್ನ ಇದನ್ನು ಬಿಚ್ಕೊಂಡು ಇದನ್ನು ನನ್ನ ಮುಂದೆ ಹೌದಾ, ಉಳಿದವರು ಹಾಗೆ ಬಿಚ್ಕೊಳ್ಳಲ್ಲ ತಮ್ಮನ್ನು, ಒಳಗೆ ಇದಾಗ್ತದೆ ಅಂದೆ. ಹಾಗಾದ್ರೆ ಗುರುಜಿ ಇದಕ್ಕೆ ಏನು ಮಾಡಬೇಕು ಅಂದರೆ ಇಲ್ಲಿ ನನ್ನ ಜೊತೆಗೆ ಒಂದು 10 ಸೆಷನ್ ಬಾ, 10 ಸೆಷನ್ ಬಾ, ನೀನು ಈ ಸಮಸ್ಯೆ ಪೂರ ಪರಿಹಾರ ಆಗುತ್ತೆ ಅಂದೆ. ಆತ 2 ದಿವಸದಲ್ಲಿ ಬರ್ತೀನಿ ಅಂತ ಹೇಳಿದ. ಅದು ನನಗೆ ಅವನಿಗೆ ಬರಲಿಕ್ಕೆ ಹೇಳಿದೆ, ಅಷ್ಟು ಸಮಯ ನನ್ನಲ್ಲಿದೆಯಾ ಅಂತ ನನ್ನನ್ನು ನಾನೇ ಪ್ರಶ್ನೆ ಹಾಕ್ಕೊಂಡೆ. ಈಗ ನಾ ಹೇಳಿದೆ, ನೋಡಪ್ಪ ನನಗೆ 5 ನಿಮಿಷ ಕೊಡಿಸೋಕ್ಕಿಲ್ಲ, ನಾನು ಒಂದು ಸೆಷನ್ಗೆ ಇಂತಿಷ್ಟು ಚಾರ್ಜ್ ಮಾಡ್ತೀನಿ, ಪುಕ್ಕಟ್ಟಿಯಾಗಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಜ್ಞಾನಕ್ಕೆ ನಾನು ಹಣ ಕೇಳ್ತಾ ಇಲ್ಲ. ನನ್ನ ಸಮಯವನ್ನು ನಿನಗೆ ಕೊಡ್ತೀನಿ, ಅದಕ್ಕಾಗಿ ನೀನೇನು ಕೊಡ್ತೀಯಾ ಅಂದೆ. ಗುರುಜಿ, ಇದು ನನ್ನ ಮನಸ್ಸಿನ ಎಲ್ಲ ತಲ್ಲರ ಹೋಗಲಿ, ತಾಕಲಾಟ ಹೋಗಲಿ, ದ್ವಂದ್ವ ಹೋಗಲಿ, ನೀವು ಕೇಳ್ದಟ್ಟು ಕೊಡ್ತೀನಿ ಅಂದ. ಬೇಡಪ್ಪ, ಕೇಳ್ದಟ್ಟು ಬೇಡಪ್ಪ, ಒಂದು ಸೆಷನ್ನಿಗೆ 555 ಕೊಡಪ್ಪ ಅಂದೆ. ಗುರುಜಿ ಇಷ್ಟೇನಾ ಅಂತಂದ. ಅಷ್ಟೇ ಕೊಡಪ್ಪ ಸಾಕು ಅಂದೆ. ಸೊ ಬಂದ. 5 ಸೆಷನ್ ಆಗುವತ್ತರಿಗೆ ಅವನ ತಲೆಯಾದ ಹೊಲಸು ಎಲ್ಲ ಬಿಟ್ಟು ಹೋಗಿತ್ತು. 10 ಸೆಷನ್ ಆಗುವತ್ತರಿಗೆ ಆತ ಹೊಸ ಮನುಷ್ಯ ಆಗಿದ್ದ. ನನಗೆ ಸಂತೋಷ ಆಯಿತು. ಒಬ್ಬರ ತುಮುಲವನ್ನು, ಒಬ್ಬರ ದ್ವಂದ್ವವನ್ನು, ಒಬ್ಬರ ಮನಸ್ಸಿನ ತಳಮಳವನ್ನು ಕಡಿದು ಹೋಗುವಂತೆ ಮಾಡಿದ ನನ್ನೊಳಗಿನ ಅಂತಃಶಕ್ತಿಗೆ ನಾನು ನಮ್ಮನ್ನು ಹೇಳಿದ್ದೆ, ಥ್ಯಾಂಕ್ಸ್ ಹೇಳಿದ್ದೆ. ಆತ ಹೇಳಿದ್ದು ಬಹುಶಃ ಆತ ಒಬ್ಬನೇ ಹೇಳಿದ, ಆತ ಹೇಳಿದ ಕರೆ. ಆದರೆ ನಾ ಕೇಳ್ತೀನಿ, ಇದು ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬರುತ್ತೆ ಅಂತ ಹೇಳಿ. ಪ್ರತಿಯೊಂದು ಹೆಣ್ಣನ್ನು ಕಂಡಾಗ ಮುಜುಗರೆ ಇಲ್ಲದೆ ನಿಮ್ಮ ಮನಸ್ಸೊಳಗೆ ನೋಡ್ಕೊಳ್ಳಿ ಬೇಕಾದ್ರೆ ಎಂಥ ಭಾವನೆಗಳು ಬರ್ತಾವೆ ಹೇಳಿ. ಹೊಲಸು ಭಾವನೆಗಳೇ, ಕಾಮುಕ ಭಾವನೆಗಳೇ, ವಿಚಿತ್ರ ಭಾವನೆಗಳು, ಬರೀ ಅದೇ. ಜಗತ್ತಿನ ಹೆಣ್ಣುಗಳೆಲ್ಲ ನನ್ನ ಭೋಗಕ್ಕೆ ಒಳಗಾದವರು ಅಂತ. ಇಲ್ಲಿ ಕಣ್ಣಿಗೆ ಕಾಣೋದೆಲ್ಲ ನಾನು ಎಂಜಾಯ್ ಮಾಡಬೇಕು ಅನ್ನೋ ಭಾವನೆ ಇಷ್ಟೇ. ಇದು ಒಬ್ಬರದೇ ಅಲ್ಲ ಕಥೆ, ಎಲ್ಲರದು ಸಾರ್ವತ್ರಿಕವಾಗಿ. ಮನಸ್ಸು ಅನ್ನೋದು ಅಷ್ಟೇ, ನಂದು ಅಷ್ಟೇ, ನಿಂದು ಅಷ್ಟೇ, ಎಲ್ಲರ ಮನಸ್ಸು ಅಷ್ಟೇ. ಬಟ್ ವ್ಯತ್ಯಾಸ ಏನಪ್ಪ ಅಂದ್ರೆ, ಇಂಥ ಭಾವನೆಗಳು ಬಂದಾಗ ಮನಸ್ಸನ್ನು, ತಲ್ಲಣಗೊಂಡ ಮನಸ್ಸನ್ನು ಶಾಂತ ಮಾಡಿಕೊಳ್ಳೋ ವಿಧಾನ ಗೊತ್ತಿರ್ಲಿಕ್ಕಂದ್ರೆ ನಾವು ಹುಚ್ಚಾಗ್ತೀವಿ. ಅದು ಗೊತ್ತೇ ಇರೋದಕ್ಕೆ ಎಷ್ಟು ಜನ ಹುಚ್ಚಾಗ್ಯಾರ ನಿಮ್ಗೆ ಗೊತ್ತಿಲ್ಲ. ಎಲ್ಲರ ಮನಸ್ಸಿನಲ್ಲಿ ಎಷ್ಟೋ ಜನ ಬರ್ತಾರೆ. ಇಂಥ ಹೊಲಸು ವಿಚಾರಗಳು ಬಂದಾಗ ನಾನು ಬೇರೆ ವಿಧಾನಗಳ ಮೂಲಕ ಅದನ್ನು ತಡೆಯೋಕ್ಕೆ ಪ್ರಯತ್ನ ಮಾಡ್ತೀನಿ ಗುರುಜಿ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಅಂಥ ಭಾವನೆಗಳು ಬಂದಾಗ ಏನು ಮಾಡ್ಕೋಬೇಕು ಅನ್ನೋದನ್ನು ನಾನು ಅವರಿಗೆ ಹೇಳಿದೆ. ಅದರ ಮೂಲಕ ನಿಮಗೂ ಒಂದು ಪಾಠ ಅನಿಸುತ್ತಲ್ಲ. ಇದನ್ನು ಕೇಳಿದಾಗ ನಿಮಗೆ ಹೇಗೆ ಅನಿಸುತ್ತೆ? ನಿಮ್ಮ ಭಾವನೆಗಳನ್ನು ಅವಲೋಕನ ಮಾಡಿಕೊಳ್ಳಿ. ನಿಮ್ಮ ಭಾವನೆಗಳು ಹೆಂಗದ ಅವಲೋಕನ ಮಾಡಿಕೊಳ್ಳಿ. ಅವಲೋಕನ ಮಾಡಿಕೊಳ್ಳಿ, ಕಲೀರಿ. ಶ್ರೀ ಗುರುದೇವ್.